ರಾಜಾರಾಣಿ ಕಥೆಯನ್ನ ನೀವು ಕಾಮನ್ ಆಗಿ ಎಲ್ಲರೂ ಚಿಕ್ಕ ವಯಸ್ಸಲ್ಲಿ ಕೇಳೇ ಇರ್ತೀರಾ. ಆದ್ರೆ ಈ ಕಥೆಯಲ್ಲಿ ರಾಜನೇ ರಾಣಿ ಆಗಿರ್ತಾನೆ. ಇದೊಂದು ಹೊಸ ಕತೆ, ಬೆಳ್ಳಿ ತೆರೆಗೆ ಬಂದಿರುವಂತಹ ಹೊಸ ವಿಧಾನದ ಕತೆ. ಅದೇ ಮಿಸ್ಟರ್ ರಾಣಿ. ಮಿಸ್ಟರ್ ರಾಣಿ ಚಿತ್ರತಂಡ ಫೆಬ್ರವರಿ 7ರಂದು ತೆರೆ ಮೇಲೆ ಬರ್ತಾ ಇದೆ. ಈ ಚಿತ್ರದ ಕುರಿತಂತೆ ಸಾಕಷ್ಟು ವಿಚಾರವನ್ನ ಹಂಚಿಕೊಳ್ಳಲು ಇಂದು ನಮ್ಮೊಟ್ಟಿಗೆ ಚಿತ್ರತಂಡದ ನಾಯಕ ಅಥವಾ ನಾಯಕಿ ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ರಾಜಂಗೆ, ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ರಾಜಂಗೆ. ಮಿಸ್ಟರ್ ರಾಣಿ ಒಂದು ಡಿಫ್ರೆಂಟ್ ಸ್ಟೋರಿ, ಅಂದರೆ ಡಿಫ್ರೆಂಟ್ ಟೈಪ್. ನೀವು ನಾಯಕ ನಟನಾಗಿ ನಟಿಸಬೇಕಾಗಿದ್ದಂಥವ್ರು, ನಟಿಸ್ತಾ ಇರುವಂಥವ್ರು, ಮತ್ತು ಸೀರಿಯಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸಿರುವಂಥವ್ರು. ಈಗ ಒಂದು ವಿಭಿನ್ನ ಪಾತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಮಿಸ್ಟರ್ ರಾಣಿ. ಇದ್ರ ಬಗ್ಗೆ ಹೇಳೋದಾದರೆ ಮಿಸ್ಟರ್ ರಾಣಿ ಸಾರಾಂಶನ ಕೇಳ್ತಾ ಇದ್ದಾರೆ. ಕನ್ಸೈಸಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. 2 ಗಂಟೆ ಕಾಲ ಸಿನಿಮಾ 2 ನಿಮಿಷದಲ್ಲಿ ಹೇಳೋದು ಕಷ್ಟ. ನಮ್ಮ ಎಲ್ಲರ ಜೀವನದಲ್ಲೂ ತಂದೆ ತಾಯಿಗಳಿಗೆ ಒಂದು ಆಸೆ ಇರುತ್ತೆ, ಮಕ್ಕಳು ಲಾಯರ್ ಆಗಿಬಿಡ್ಬೇಕು ಅಥವಾ ಇಂಜಿನಿಯರ್ ಆಗಿಬಿಡ್ಬೇಕು, ಈ ಥರ ಆ್ಯಕ್ಟರ್ ಆಗೋದಾಗಲಿ ಅಥವಾ ಡಾನ್ಸ್ ಮಾಡೋದಾಗಲಿ ಹಾಡೋದಾಗಲಿ. ತಂದೆ ತಾಯಿಗಳಿಗೆ ಯಾಕೋ ಒಂದು ಮನಸ್ಸಿನಲ್ಲಿ ಎಲ್ಲೋ ಒಂದು ಅಳುಕಿರುತ್ತೆ, ಮಕ್ಕಳ ಜೀವನ ಹಾಳಾಗ್ಬಿಡುತ್ತೆ. ಈ ಸಿನಿಮಾದಲ್ಲಿ ನಮ್ಮ ತಂದೆಗೂ ಅದೇ ಥರದ್ದು ಒಂದು ಆಸೆ, ಮಗ ಇಂಜಿನಿಯರ್ ಆಗಬೇಕು. ಬಟ್ ಮಗನಿಗೆ ಇಂಜಿನಿಯರಿಂಗ್ ಆಗಬಾರ್ದು, ಆ್ಯಕ್ಟರ್ ಆಗಬೇಕು ಅನ್ನೋ ಆಸೆ. ಎಲ್ಲರ ಲೈಫಲ್ಲೂ ಒಬ್ಬ ಫ್ರೆಂಡ್ ಇರ್ತಾನೆ. ಕ್ವಾಟ್ಲೆ ಕೊಡುವಂಥ ಫ್ರೆಂಡು ಅವನೇ, ಮೋಟಿವೇಟ್ ಮಾಡುವಂಥ ಫ್ರೆಂಡು ಅವನೇ. ಆ ಥರ ಫ್ರೆಂಡು ಒಬ್ಬ ಮಂಜ ಅಂತ ಇದ್ದಾನೆ. ಇವರಿಬ್ಬರು ಸೇರಿ ತಂದೆ ತಾಯಿಗಳ ಕಣ್ಣಿಗೆ ಸ್ವಲ್ಪ ಮಣ್ಣೆರ್ಚಿ ಬೆಂಗಳೂರಿಗೆ ಬರ್ತಾರೆ. ಆ್ಯಕ್ಟರ್ ಆಗಬೇಕು ಅನ್ನೋ ಕನಸನ್ನು ಹಿಂಬಾಲಿಸಿ ಬರ್ತಾರೆ. ಆ್ಯಕ್ಟರ್ ಆಗೋಕ್ಕೆ ಹೋಗಿ ಆತ ಆ್ಯಕ್ಟ್ರೆಸ್ ಆಗ್ತಾರೆ. ಇನ್ಸ್ಟೆಡ್ ಆಫ್ ಬಿಕಮಿಂಗ್ ಸ್ಟಾರ್ ಮೇಲ್ ಆ್ಯಕ್ಟರ್, ಶಿ ಬಿಕಮ್ಸ್ ದ ಸ್ಟಾರ್ ಆಫ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಆ್ಯಂಡ್ ಅದರ ಮುಂದಿನ ಕಥಾಹಂದ್ರ ಇದರ ಮೇಲೆ ಇದೆ. ಇನ್ನು ಹೆಚ್ಚು ರಿವೀಲ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. 2 ಗಂಟೆ ಕಳೆದ ಸಿನಿಮಾ 7ನೇ ತಾರೀಕು ಫೆಬ್ರವರಿ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬರ್ತಾ ಇದೆ, ತಪ್ಪದೆ ನೋಡಿ. ನಾನು ಇಲ್ಲಿಗೆ ಬಂದಿರೋದು ಹೀರೋ ಆಗೋದಕ್ಕೆ. ಈ ರೋಲ್ ಎಲ್ಲ ನಾನು ಮಾಡಕ್ಕಿಲ್ಲ. ಸೂಪರ್ ಫಿಗರ್ ನೀನು. ಅಂದಾಗೆ ನಿಮ್ಮ ಹೆಸರು ಏನಂದ್ರಿ? ರಾಣಿ ಸರ್. ರಾಣಿ. ಸರ್, ಒಂದು ಕ್ಯಾರೆಕ್ಟರ್, ಈಗ ಮೇಲ್ ಕ್ಯಾರೆಕ್ಟರ್ನ ಹ್ಯಾಂಡ್ಲ್ ಮಾಡೋದು ತುಂಬ ಈಸಿ, ಅಂದರೆ ನಟನೆಯಲ್ಲಿ ತುಂಬ ಅನುಭವ ಇರೋದ್ರಿಂದ. ಆದರೆ ಒಂದು ಫಿಮೇಲ್ ಕ್ಯಾರೆಕ್ಟರ್ನ ನಾವು ಕ್ಯಾರಿ ಮಾಡಬೇಕಂದ್ರೆ ತುಂಬ ಕಷ್ಟ ಇರುತ್ತೆ, ಸಾಕಷ್ಟು ವಿಚಾರಗಳನ್ನ ತಿಳ್ಕೊಬೇಕಿರುತ್ತೆ. ಅದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ? ಮೂಲತಃ ನಾನೊಬ್ಬ ರಂಗಕಲಾವಿದ. ಸೊ 2004-05ರಿಂದ ನಾನು ನಟನೆ ಮಾಡಿಕೊಂಡು ಬಂದಿದ್ದೀನಿ. ಸಿನಿಮಾ ತೆರೆಯ ಮೇಲೆ ಇದು ಮೊದಲನೇ ಅನುಭವ ನನಗೆ ಈ ಥರ ಪಾತ್ರ ಮಾಡಿ. ಬಟ್ ರಂಗದ ಮೇಲೆ ಸಾಕಷ್ಟು ಸರಿ ಈ ಥರ ಪಾತ್ರಗಳನ್ನು ಮುಂಚೆ ಮಾಡಿದ್ದೀನಿ. ಸೊ ಹಾಗಾಗಿ ಆ ಮಟ್ಟಕ್ಕೆ ನನಗೆ ಕಷ್ಟ ಆಗಲಿಲ್ಲ. ಬಟ್ ಒಂದು ಚೌಕಟ್ಟಿರುತ್ತೆ ಒಂದು ಸಿನಿಮಾ ಅಥವಾ ಒಂದು ಕಥೆ. ಆ ಚೌಕಟ್ಟಿನ ಒಳಗಡೆ ನಾವು ಪರ್ಫಾರ್ಮ್ ಮಾಡಬೇಕಾಗತ್ತೆ. ಅದಕ್ಕೆ ಸಾಕಷ್ಟು ನಾವು ರಿಸರ್ಚ್ ಮಾಡಿರ್ತೀವಿ. ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಹೌ ಡು ವಿ ಹ್ಯೂಮನೈಸ್ ದ ಕ್ಯಾರೆಕ್ಟರ್, ಅದರ ಮೌಲ್ಯಮಾಪನ ಹೇಗೆ ಮಾಡ್ಕೊಳ್ಬಹುದು ನಾವು ಅಂತ. ಅದ್ರ ಮೇಲೆ ನಾವು ಸಾಕಷ್ಟು ಕೆಲಸ ಮಾಡಿದ್ವಿ. ಇಟ್ಸ್ ಆಬ್ವಿಯಸ್ಲಿ ಲಾಟ್ ಆಫ್ ಫನ್. ಆ್ಯಸ್ ಅನ್ ಆ್ಯಕ್ಟರ್ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಬ್ಲೆಸ್ಸಿಂಗ್. ಈ ಥರದ್ದೊಂದು ರೋಲ್ ಸಿಗೋದು ತುಂಬ ಕಷ್ಟ. ಅಷ್ಟು ಕಾನ್ಫಿಡೆನ್ಸ್ ಇಟ್ಟು ದ ಎಂಟೈರ್ ಟೀಮ್, ಎಕ್ಸೆಲ್ ಆರ್ಬಿಟ್ ಟೀಮ್, ಮಧುಚಂದ್ರ ಸರ್ ಮತ್ತು ಎಂಟೈರ್ ಟೆಕ್ನಿಕಲ್ ಟೀಮ್ ಕಾನ್ಫಿಡೆನ್ಸ್ ಇಟ್ಟಿದ್ದಾರೆ. ವಿ ಹ್ಯಾವ್ ಮೇಡ್ ಅ ಗುಡ್ ಪ್ರಾಡಕ್ಟ್ ಅಂತ ಅನಿಸ್ತಾ ಇದೆ. ಸರ್, ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಬೇಕಾದ್ರೆ ಒಂದು ರೀತಿ ವಿಭಿನ್ನವಾಗಿ ಪಾದಾರ್ಪಣೆ ಮಾಡ್ತಾ ಇದ್ದೀರಾ. ಈ ಪಾತ್ರದ ಬಗ್ಗೆ ಮಾಡ್ತಾ ಇದ್ದೀನಿ ಅಂದಾಗ ಮನೆಯಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇತ್ತು ಅಂತ? ನಾನು ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದ್ದು ಅಂದರೆ 2015ರಲ್ಲಿ. ಇದು ನನ್ನ 11ನೇ ಸಿನಿಮಾ. ಅಂದರೆ ಈ ವಿಭಿನ್ನ ಕ್ಯಾರೆಕ್ಟ್ರಲ್ಲಿ ಸರ್? ಎಲ್ಲದೂ ವಿಭಿನ್ನನೇ ಮಾಡಿದ್ದೀನಿ ಅಣ್ಣಯ್ಯ, ಹೋಪ್ಫುಲಿ. ಬಟ್ ಎನಿವೆ ಮನೆಯಲ್ಲಿ ಹೆಚ್ಚೇನು ಪ್ರಾಬ್ಲಮ್ ಇರಲ್ಲ. ಯಾಕೆಂದರೆ ಆಲ್ಮೋಸ್ಟ್ ಬಂದಿದ್ದೀರಾ, ರಂಗಭೂಮಿಲಿ ಕೆಲಸ ಮಾಡ್ತಾ ಇದ್ದೀನಿ. ಯಾವಾಗಲೂ ಯಾವುದೋ ಒಂದು ವಿಚಿತ್ರದಲ್ಲೇ ನಾನು ಮನೆಗೆ ಹೋದೆ. ಈ ಕ್ಯಾರೆಕ್ಟರ್ ಎಸ್ಪೆಷಲಿ ಅಂದರೆ ಜಗತ್ತು ಒಂದು ಹೆಣ್ಣನ್ನು ಹೇಗೆ ಯಾವ ದೃಷ್ಟಿಕೋನದಲ್ಲಿ ನೋಡುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಫ್ರಮ್ ದಿ ಔಟ್ಸೈಡ್ ಒಂಥರ ಅನುಭವ ಇರುತ್ತೆ. ಆ ದೃಷ್ಟಿಕೋನ ನಮ್ಮ ಮೇಲೆ ಬೀರಿದಾಗ ಏನಾಗುತ್ತೆ ಅನ್ನೋದು ಇಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ಐ ಆಮ್ ಹೋಪಿಂಗ್ ಇಟ್ ಹಸ್ ಮೇಡ್ ಮಿ ಅ ಬೆಟರ್ ಹ್ಯೂಮನ್ ಬೀಯಿಂಗ್. ನೋಡಬೇಕು. ಸರ್, ಕಿರುತೆರೆಯಲ್ಲಿ ಒಂದು ರೀತಿ ಕ್ಯಾರೆಕ್ಟರ್ ಫುಲ್ ಡಿಫ್ರೆಂಟ್, ಹೀರೋನೂ ಅಲ್ಲ ಖಳನಾಯಕನೂ ಅಲ್ಲ, ಆ ರೀತಿ ಕ್ಯಾರೆಕ್ಟರ್ನ ಹ್ಯಾಂಡ್ಲ್ ಮಾಡ್ತಾ ಇದ್ದೀರಾ. ಇದರಲ್ಲಿ ಮೇನಾಗಿ ಹೀರೋಯಿನ್ ಆಗಿ ಬರ್ತಾ ಇದ್ದೀರಾ. ಇದ್ರ ಬಗ್ಗೆ ಹೇಳೋದಾದರೆ? ಐ ಥಿಂಕ್ ರಂಗದ ಮೇಲಿನ ಕೆಲಸ ಆಗಲಿ ಅಥವಾ ಕಿರುತೆರೆ ಆಗಲಿ ಅಥವಾ ಈ ಥರ ಬೆಳ್ಳಿ ಸ್ಕ್ರೀನ್ ವಾಟ್ ಎವರ್ ವಿ ಸೇ, ನಟನೆ ಅನ್ನೋದು ಇಸ್ ದ ಸೇಮ್. ಅಂದರೆ ದ ಎಸೆನ್ಸ್ ದಟ್ ವಿ ಆರ್ ಟಾಕಿಂಗ್ ಅಬೌಟ್ ಇಸ್ ದ ಸೇಮ್. ಬಟ್ ನೀವೇ ಹೇಳಿದ ಹಾಗೆ ಇದಕ್ಕೆ ಮುಂಚೆ ನಾನು ಒಂದು ದಾಸಪುರಂದರ ಅಂತ ಧಾರಾವಾಹಿ ಕೂಡ ಮಾಡಿದ್ದೆ. ಬಟ್ ಲಕ್ಷ್ಮೀ ನಿವಾಸ ಒಂದು ಸೋಷಿಯಲ್ ಸೀರಿಯಲ್, ಸಾಮಾಜಿಕ ಧಾರಾವಾಹಿ ಆದ್ದರಿಂದ ಮನೆಗಳನ್ನು ಇನ್ನೂ ಹೆಚ್ಚು ಮುಟ್ಟಿದೆ. ಸಿನಿಮಾ ಯಾವಾಗಲೂ ಹಾಗೇ, ಸಿನಿಮಾ ಒಂದು ಸ್ಲೈಟ್ಲಿ ಬಿಗರ್ ಡ್ರೀಮ್.
ಹಾಗಾಗಿ ಈ ಪಾತ್ರನ ಜಯಂತ್ಗೆ ಏನು ಪ್ರೀತಿ ಕೊಟ್ಟಿದ್ದೀರಾ ನೀವು ಜನರಾಗಿ, ಯಾವ ಒಂದು ಅಪ್ಪುಗೆ ಏನು ಕೊಟ್ಟಿದ್ದೀರಾ ಜಯಂತನಿಗೆ, ಅದೇ ಪ್ರೀತಿನ ದಯವಿಟ್ಟು ಮಿಸ್ಟರ್ ರಾಣಿ ತಂಡಕ್ಕೂ ನೀವು ಕೊಡಿ. ಸಿನಿಮಾಗೆ ಹೋದಾಗ ನೀವು ನಕ್ಕು ನಲಿದು ಹೊರಗೆ ಬರ್ತೀರಿ ಅನ್ನೋ ಆಶ್ವಾಸನೆ ನಾನು ಕೊಡ್ತೀನಿ. ಬೆಂಕಿ ಬಿದ್ರೂನು ಬೀಡಿ ಹಚ್ಕೊಂಡ್ ಸೇತೀನಿ ಲಕ್ಕೆ ಲಗ್ವಾ ಹೊಡ್ದ್ರೂನು ಲಗ ಎಸ್ ಸರ್, ಸಿನಿಮಾ ಟೀಸರನ್ನು ನೋಡಿದಂಥ ಸಂದರ್ಭದಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಸಿನಿಮಾ ಅಂತ ಖಂಡಿತ ಅನಿಸುತ್ತೆ. ಎಜುಕೇಷನ್ ಸಿನಿಮಾ ಇವೆರಡರ ನಡುವೆ ಯಾವ ರೀತಿ ಬಂಧ ಬೆಳೆಯುತ್ತೆ ಅಂತ. ಎಜುಕೇಷನ್ ಆ್ಯಂಡ್ ಸಿನಿಮಾ ಪರ್ಸೆ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಅಂದರೆ ಕಲೆ, ಕಲೆ. ಹಾಂ ಸರ್, ಕಲೆ. ಮಧುಚಂದ್ರ ಅವರ ಅರ್ಲಿಯರ್ ಫಿಲ್ಮ್ ಇತ್ತು ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಅಂತ. ಅದು ಮಕ್ಕಳಲ್ಲಿ ಮೊಬೈಲ್ ಅಡಿಕ್ಷನ್ ಬಗ್ಗೆ ಇತ್ತು. ಮಧುಚಂದ್ರ ಸರ್ ಇಸ್ ವೆರಿ ಕ್ರಿಯೇಟಿವ್ ಇನ್ ದಿಸ್ ಆಸ್ಪೆಕ್ಟ್. ಅಂದರೆ ಸಮಾಜದ ಕಳಕಳಿ ಅವರಲ್ಲಿ ಎಷ್ಟಿದೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಮಿಸ್ಟರ್ ರಾಣಿ ಸಿನಿಮಾದಲ್ಲಿ ಸಿನಿಮಾ ರಂಗದಲ್ಲಿ ನಾವು ಎಷ್ಟೊಂದು ಏರುಪೇರುಗಳನ್ನು ನೋಡ್ತೀವಿ. ಎಸ್ಪೆಷಲಿ ಆ್ಯಕ್ಟರ್ಸ್ ಆಗಿರ್ಬೋದು ಅಥವಾ ಈವನ್ ಅದರ್ ಪೀಪಲ್ಸ್, ಕ್ಯಾಮ್ರಾಮನ್, ಟೆಕ್ನಿಕಲ್ ಟೀಮ್, ಅದು ಯಾವ್ಯಾವ ಒಂದು ವಿಷಯಗಳನ್ನು ಅವ್ರು ಫೇಸ್ ಮಾಡ್ತಾರೆ ಅದನ್ನೇ ವಿಡಂಬನೆಯ ಮೂಲಕ ಸಿನಿಮಾದಲ್ಲಿ ಮಧುಚಂದ್ರ ಸರ್ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ತುಂಬ ತಿಳ್ಕೊಳ್ಳೋದಿರುತ್ತೆ, ಯಾಕೆಂದರೆ ಶೂಟಿಂಗ್ ಎಲ್ಲರೂ ನಿಕಟವಾಗಿ ನೋಡಿರಲ್ಲ. ನಿಮ್ಮಂಥವ್ರಿಗೆ ಶೂಟಿಂಗು ದೈನಂದಿನ ಕೆಲಸ, ಬಟ್ ಬೇರೆಯವ್ರಿಗೆ ಈ ಜಗತ್ತು ಇನ್ನೂ ಹೊಸದು. ಸೊ ಆ ಜಗತ್ತನ್ನು ನಾವು ಈ ಸಿನಿಮಾದಲ್ಲಿ ತೋರಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಅದು ಅಲ್ಲದೆ ನಾನು ಆಗಲೇ ಹೇಳ್ದಂಗೆ ತಂದೆ ಮಗನ ಸಂಬಂಧ, ಅದರ ಬಗ್ಗೆನೂ ಒಂದು ಥ್ರೆಡ್ ಇದೆ. ಆ್ಯಂಡ್ ಇವಾಗ ಫ್ಯಾನ್ ಸೆಂಟಿಮೆಂಟ್ ಅಂತ ನಾವು ಕರಿತೀವಿ. ತೆರೆಯ ಮೇಲೆ ಒಬ್ಬರನ್ನ ನೋಡಿದಾಗ ದೇ ಆರ್ ಲಾರ್ಜರ್ ದ್ಯಾನ್ ಲೈಫ್. ಅವ್ರನ್ನ ನಾವು ಹೇಗೆ ನೋಡ್ತೀವಿ, ಅವ್ರು ನಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ, ಈ ಥರದ್ದು ಒಂದು ಥ್ರೆಡ್ ಕೂಡ ಇದೆ. ದೀಪಿಕಾ ಅಂತ ಪಾರ್ವತಿ ನಾಯರ್ ಅವ್ರ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ನ ತುಂಬ ಇಷ್ಟಪಡ್ತಾ ಇರ್ತಾನೆ ರಾಜ ಕ್ಯಾರೆಕ್ಟರ್. ಸೊ ದೆರ್ ಇಸ್ ರೊಮ್ಯಾನ್ಸ್, ದೆರ್ ಇಸ್ ಆ್ಯಕ್ಷನ್, ದೆರ್ ಇಸ್ ಕಾಮಿಡಿ, ದೆರ್ ಇಸ್ ಡೆಫಿನೆಟ್ಲಿ ಸೆಂಟಿಮೆಂಟ್ ಬಿಟ್ವೀನ್ ದ ಫಾದರ್ ಆ್ಯಂಡ್ ದ ಸನ್. ಎಸ್ ಸರ್, ತೆರೆ ಮುಂದೆ ಒಂದು ಸಿನಿಮಾ ಬರ್ತಿದೆ ಅಂದರೆ ಅದ್ರ ಹಿಂದೆ ಸಾಕಷ್ಟು ಕೈಗಳು ಕೆಲಸ ಮಾಡಿರುತ್ತೆ. ಆ ಕೈಗಳನ್ನು ತೋರಿಸೋ ಪ್ರಯತ್ನ ಸಿನಿಮಾದಲ್ಲಾಗಿದೆಯಾ ಅಂತ. ಅಂದರೆ ಈಗ ನಾನು ಯಾವಾಗಲೂ ಹೇಳ್ತಿರ್ತೀನಿ ವಿಷಯನ, ನಾವು ತೆರೆ ಮೇಲೆ 2 ಕ್ಷಣ ಚೆನ್ನಾಗಿ ಕಾಣಬೇಕು ಅಂದರೆ ಪ್ರಾಯಶಃ 100ರಿಂದ 150 ಜನ ನಮ್ಮ ಹಿಂದೆ ಕೆಲಸ ಮಾಡಿರ್ತಾರೆ. ಯಾಕೆಂದರೆ ಪ್ರಸಾದನ ಅಂದರೆ ಮೇಕಪ್ ಇಂದ ಹಿಡಿದು ಲೈಟ್ ಸೆಟ್ಟಿಂಗಿಂದ ಹಿಡಿದು ಕ್ಯಾಮೆರಾ, ಅದಾದಮೇಲೆ ಅಷ್ಟು ಕೆಲಸ ಆದಮೇಲೆ ಪಾಸ್ಟ್ ಪ್ರೊಸೆಸಿಂಗಲ್ಲಿ ತುಂಬ ಕೆಲಸ ಇರುತ್ತೆ. ಎಡಿಟಿಂಗ್, ದರ್ ಇಸ್ BGM, ಇಷ್ಟೆಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೆ ನಾವು 2 ಕ್ಷಣ ಚೆನ್ನಾಗಿ ಕಾಣ್ತೀವಿ. ಸೊ ಡೆಫಿನೆಟ್ಲಿ ಇದರಲ್ಲಿ ಡೈರೆಕ್ಟರ್, ನಮ್ಮ ಡೈರೆಕ್ಟರ್ ಮಧುಚಂದ್ರ ಅವರೇನೆ ಪಾತ್ರನೂ ನಿಭಾಯಿಸಿದ್ದಾರೆ. ಕಾಕ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಈ ಆ್ಯಂಗಲ್ಸ್ನು ತುಂಬ ಚೆನ್ನಾಗಿ ತಂದಿದ್ದಾರೆ. ಫಾರ್ ಎಕ್ಸಾಂಪಲ್ ನಾವೆಲ್ಲರೂ ಕೇಳಿರ್ತೀವಿ ತುಂಬ ಶೋಷಣೆ ಆಗುತ್ತೆ ಹೆಣ್ಮಕ್ಳ ಮೇಲೆ ಸಿನಿಮಾ ರಂಗದಲ್ಲಿ. ಅದು ಒಂದು ಪ್ರಬಲವಾದ ಕಾರಣ ತಂದೆ ತಾಯಿಗಳಿಗೆ, ಅಯ್ಯೋ ಈ ಥರ ರಂಗಕ್ಕೆ ಹೋಗೋದು ತಪ್ಪು ಅಂತ ಅನ್ಸುತ್ತೆ. ಸೊ ಆ ಥರ ಆ್ಯಂಗಲ್ಸ್ ಕೂಡ ಇದೆ. ಸೊ ಹೋಪ್ಫುಲಿ ಪೀಪಲ್ ವಿಲ್ ಲೈಕ್ ಇಟ್, ಬಿಕಾಸ್ ಕಾಮಿಡಿ ಆಲ್ವೇಸ್ ಕಮ್ಸ್ ಔಟ್ ಆಫ್ ಟ್ರಾಜಿಡಿ. ಸೊ ತೆರೆಯ ಮೇಲೆ ನಮಗೆಲ್ಲ ಕಷ್ಟ ಆಗ್ತಿದ್ರೆ ನಿಮಗೆಲ್ಲ ನಗು ಹೆಚ್ಚು ಬರುತ್ತೆ. ಸೊ ನಾನು ಕಾಯ್ತಾ ಇದ್ದೀನಿ ನೋಡಿ. ಎಸ್ ಸರ್, ಈ ಕತೆ ನಿಮ್ಮ ಹತ್ರ ಬಂದಿದ್ದು ಹೇಗೆ, ನೀವು ಹೇಗೆ ಅದನ್ನು ಒಪ್ಕೊಂಡ್ರಿ ಅಂತ? ಸೊ ಆಡಿಷನ್ ಮೂಲಕನೇ ನಾನು ಈ ಪಾತ್ರ ಮಾಡಿದೆ. ಸಾರಾಂಶ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೆ, ಹಿಂದಿನ ವರ್ಷ ಅದು ರಿಲೀಸ್ ಆಯಿತು. ಆ ಸಿನಿಮಾದಲ್ಲಿ ನಾನು ಬರಹಗಾರನ ಪಾತ್ರ ಮಾಡಿದ್ದೆ. ಸೊ ಅದಕ್ಕೆ ನಾನು 90-95 kg ಆಗಿದ್ದೆ ಸರಿ ಸುಮ್ಮನೆ. ಆ ಫಿಲಮ್ದೆಲ್ಲ ಶೂಟಿಂಗ್ ಮುಗೀತು, ಈ ಆಡಿಷನ್ ಬಂತು. ನಾನು ಹೋಗಿ ಆಡಿಷನ್ ಮಾಡಿದೆ. ಭಾಳ ಚೆನ್ನಾಗಿ ಮಾಡ್ತಿದ್ದೀರಿ ಅಂತ ಹೇಳಿದ್ರು. ಆದರೆ ಅಂತ ನಿಲ್ಲಿಸ್ಬಿಟ್ಟು ಸೆಂಟೆನ್ಸ್. ಯಾಕೆ ಅಂತ ಕೇಳಿದ್ದಕ್ಕೆ, ಎಲ್ಲ ಚೆನ್ನಾಗಿದೆ ದೀಪಕ್, ಆದರೆ ಸ್ವಲ್ಪ ಆಂಟಿ ಥರ ಕಾಣ್ತಿದ್ದೆ. ವೇಟ್ ವಾಸ್ ದ ಮೇಜರ್. ಯಾಕೆಂದರೆ ಇದರಲ್ಲಿ ಈ ಪಾತ್ರ ಏನಿದೆ, ಶಿ ಹ್ಯಾಸ್ ಟು ಬಿಕಮ್ ದ ಸೂಪರ್ ಸ್ಟಾರ್ ಆಫ್ ದ ಇಂಡಸ್ಟ್ರಿ. ಸೊ ಜಯಂತ್ ಆಗದು ಮಾಡೋಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ದೇರ್ ವಾಸ್ ಅ ರಿಕ್ವೈರ್ಮೆಂಟ್ ಫಾರ್ ಚೇಂಜ್ ಇನ್ ಫಿಸಿಕ್ಯಾಲಿಟಿ, ಎ ಚೇಂಜ್ ಇನ್ ದ ಮೆಂಟಲ್ ಆಸ್ಪೆಕ್ಟ್ ಆಫ್ ದ ಕ್ಯಾರೆಕ್ಟರ್. ಸೊ ನಾನು 1 ತಿಂಗಳ ಕಾಲಾವಕಾಶ ತೊಗೊಂಡು ಸುಮಾರು ಒಂದು 18 kg ಲಾಸ್ ಮಾಡಿದೆ. ಆಗ 1 ತಿಂಗಳಲ್ಲಿ ಮಾಡೋದು ಸ್ವಲ್ಪ ಸುಲಭ ಆಗಿತ್ತು, ಯಾಕಂದರೆ ಎಟ್ 1 ಶಾಟ್ ಐ ಹ್ಯಾಡ್ ಟು ಡೂ ಇಟ್. ಥ್ಯಾಂಕ್ ಯು. ಆಗ ನಾನು ಮಧುಚಂದ್ರ ಸರ್ ಜೊತೆ ಮಾತಾಡಿದಾಗ ಏನೋ ಒಂದು 15 days 1 ಪೋರ್ಷನ್ ಆಫ್ ರಾಣಿ ಮಾಡೋಣ, ಆಮೇಲೆ ಇನ್ನೊಂದು 15 days ರಾಜನ್ ಪೋರ್ಷನು, 30 days ಬ್ಯಾಕಪ್ ಮಾಡೋಣ ಸರ್ ಅಂತ 1.5 ವರ್ಷ ತೊಗೊಂಡ್ವಿ. ಆದರೆ ಸೊ ಆ 1.5 ವರ್ಷ ನಾನು ಅದನ್ನೇ ಮೇಂಟೈನ್ ಮಾಡಬೇಕಾಗಿತ್ತು. ಬಿಕಾಸ್ ಈ ಥರ ಕ್ಯಾರೆಕ್ಟರ್ ಮಾಡಿದಾಗ ಯು ಕ್ಯಾನಾಟ್ ಡೂ ಲಾಟ್ ಆಫ್ ಎಕ್ಸಸೈಸ್, ಬಿಕಾಸ್ ಇಮಿಡಿಯೇಟಾಗಿ ಬಲ್ಕಪ್ ಆಗಿಬಿಡ್ತೀನಿ. ಸೊ ವಿತ್ ಡಯಟ್ ವಾಟ್ ಎಲ್ಸ್ ಯು ಕ್ಯಾನ್ ಡೂ, ನೋ ಚಾಯ್ಸ್. ಸೊ 1.5 ವರ್ಷ ನಾನು ಬರೀ ಸಿಂಗಲ್ ಮೀಲಲ್ಲಿದ್ದೆ. ಸಿಂಗಲ್ ಮೀಲ್ ಅಡಿ. ಬಟ್ ಐ ಥಿಂಕ್ ದಟ್ ಈಸ್ ದ ಕಾಸ್ಟ್ ಆಫ್ ಎವ್ರಿ ಕ್ಯಾರೆಕ್ಟರ್. ಎಲ್ಲ ಕ್ಯಾರೆಕ್ಟರು ಏನೋ ಒಂದನ್ನು ಡಿಮ್ಯಾಂಡ್ ಮಾಡುತ್ತೆ. ಎಸ್ ಸರ್, ಸಿನಿಮಾ ಸಾಕಷ್ಟು ಕಾಮಿಡಿಯನ್ನು ಹೊತ್ತು ಬರ್ತಾ ಇದೆ. ಇನ್ನು ಸಿನಿಮಾ ಮಾಡಬೇಕಾದ್ರೆ ಶೂಟಿಂಗ್ ಸೆಟ್ನಲ್ಲಿ ಯಾವೆಲ್ಲ ಕಾಮಿಡಿಗಳನ್ನ ಫನ್ ಮಾಡಿದ್ರಿ ಅಂತ? ಎಲ್ಲ ಸೀನು ವಿ ಹ್ಯಾಡ್ ಲಾಟ್ ಆಫ್. ಯಾಕೆಂದರೆ
ಕಾಮಿಡಿ ಫಿಲಮ್ ಆಗಬೇಕು ಅಂತಂದರೆ ಮೊದಲು ನಾವು ಅದನ್ನು ಎಂಜಾಯ್ ಮಾಡಬೇಕು. ಎಸ್ ನಾವು ಆ್ಯಕ್ಚುಲಿ ನಾಟಕಗಳಲ್ಲಿ ಸುಮಾರು ದಿವಸ ನಾವು ತಾಲೀಮ್ ಮಾಡ್ತೀವಿ, ಅಂದರೆ ವಿ ಡೂ ರಿಹರ್ಸಲ್ಸ್. ಎಸ್ ಬಟ್ ಈ ಸಿನಿಮಾದಲ್ಲೂ ನಾವು ರಿಹರ್ಸಲ್ ಮಾಡಿದ್ವಿ ಬಿಕಾಸ್ ಮಧುಚಂದ್ರ ಸರ್ ಇಸ್ ಆಲ್ಸೋ ಎಕ್ಸ್ಪೀರಿಯನ್ಸ್ಡ್ ಇನ್ ಥಿಯೇಟರ್. ಇದರಲ್ಲಿ ನನ್ನ ಜೊತೆ ಆ್ಯಕ್ಟ್ ಮಾಡಿರೋರು ಶ್ರೀವತ್ಸ, ಡೇರ್ಡೆವಿಲ್ ಮುಸ್ತಫಾ ಮತ್ತು ಹಾಸ್ಟೆಲ್ ಹುಡುಗರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಆತನೂ ಥಿಯೇಟರ್ ಬ್ಯಾಕ್ಗ್ರೌಂಡ್ ಅವನೇ. ಆ್ಯಕ್ಚುಲಿ ಹೀಸ್ ಫ್ರಮ್ ಮೈಸೂರು. ಎಸ್ ಲಕ್ಷ್ಮೀಕರಂತ್ ಅಂತ ಇನ್ನೊಬ್ರು ಆ್ಯಕ್ಟ್ ಮಾಡಿದ್ದಾರೆ, ಆಕೆನೂ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇರೋರೆ. ಸೊ ನಾವು ಸುಮಾರಷ್ಟು ಕೆಲಸನ ವರ್ಕ್ಶಾಪಲ್ಲಿ ಮಾಡ್ಕೊಂಡ್ವಿ. ಪ್ರತಿ ಸೀನನ್ನು ಬ್ರೇಕ್ ಡೌನ್ ಮಾಡಿ ಏನಕ್ಕೆ ಇದನ್ನು ಸೀನ್ ಮಾಡ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೊಂಡು. ಸೊ ನಾವು ತುಂಬ ಮಜಾ ಮಾಡಿದ್ದೀವಿ ಆ ಟೈಮ್. ಸೊ ದ್ಯಾಟ್ ಈಸ್ ಟ್ರಾನ್ಸ್ಲೇಟೆಡ್ ಟು ದ ಸ್ಕ್ರೀನ್. ಆ್ಯಂಡ್ ಆಬ್ವಿಯಸ್ಲಿ ಒಬ್ಬ ಗಂಡಸು ಹೆಂಗ್ಸಾಗಬೇಕು ಅಂದರೆ ದೇರ್ ವಿಲ್ ಬಿ ಅ ಲಾಟ್ ಆಫ್ ಫನ್, ಭಾವ ಪ್ರತಿಯೊಂದು ಹಿಡಿದು ಪ್ರತಿಯೊಂದನ್ನು ಕಲಿಬೇಕು. ಮಜಾ ಮಾಡಿದ್ದೀವಿ ನಾವು. ಆ್ಯಂಡ್ ಅಷ್ಟೇ ಮಜಾ ನಿಮಗೂ ಬರಲಿದೆ. ಸೊ 7th February ನೋಡೋಕೆ ಮರಿಬೇಡಿ.